ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏಕಾದಶಿ ಅಂದ್ರೇ ಭಗವಾನ್ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿರುವಂತಹ ದಿನ ಅಂತಲೇ ಹೇಳಬಹುದು. ಪ್ರತಿ ತಿಂಗಳಿನ 11ನೇ ತಿಥಿಯನ್ನು ಏಕಾದಶಿ ಅಂತ ಹೇಳಲಾಗುತ್ತೆ. ಪ್ರತಿ ತಿಂಗಳಿನಲ್ಲೂ 2 ಏಕಾದಶಿಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದಲ್ಲಿ, ಹಾಗೆ ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದಷ್ಟೇ ಅಲ್ಲದೆ ಇದನ್ನು ಪ್ರಥಮವಾಗಿ, ಅಂದರೆ ಯಾರು ಮೊದಲಿಗೆ ಏಕಾದಶಿಯನ್ನು ಪ್ರಾರಂಭವನ್ನು ಮಾಡ್ತೀರಾ, ನೀವು ಈ ಏಕಾದಶಿಯಿಂದ ಪ್ರಾರಂಭ ಮಾಡಿದ್ರೆ ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಇದನ್ನೇ ಪ್ರಥಮ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಅದಷ್ಟೇ ಅಲ್ಲದೆ ಟೋಳಿ ಏಕಾದಶಿ, ಹಾಗೆ ಪದ್ಮ ಏಕಾದಶಿ, ದೇವಪೋಧಿ ಏಕಾದಶಿ ಮತ್ತು ಮಹಾ ಏಕಾದಶಿ, ಹರಿಶಾಯನ ಏಕಾದಶಿ, ಹಾಗೆ ಇದನ್ನೇ ಆಡು ಭಾಷೆಯಲ್ಲೂ ಕೂಡ ದೊಡ್ಡ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇದು ವಿವಿಧ ಹೆಸರುಗಳಿಂದ ಕೂಡ ಏಕಾದಶಿಯನ್ನು ಕರೆಯಲಾಗುತ್ತೆ. ಇಂತಹ ಒಂದು ಮಹತ್ವವನ್ನು ಹೊಂದಿರುವಂತಹ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು, ಹಾಗೆ ಮುಖ್ಯವಾಗಿ ಏಕಾದಶಿ ಎಂದು ಯಾವ ದಾನವನ್ನು ಕೊಟ್ಟರೆ ಒಳ್ಳೆಯದು, ಹಾಗೆ ಏಕಾದಶಿಯು ಈ ಬಾರಿಯಂತೂ ಅಮೃತ ಸಿದ್ಧಿ ಯೋಗದಲ್ಲಿ ಬಂದಿದೆ. ಹಾಗಾಗಿ ಸಮಯ ಏನು ಮತ್ತು ಯಾವ ರೀತಿ ಉಪವಾಸದ ಆಚರಣೆಯನ್ನು ಮಾಡಬೇಕು, ಹಾಗೆ ತಪ್ಪದೆ ನಾವು ಯಾವ ಒಂದು ವ್ರತಕಥೆಯನ್ನು ಕೇಳಬೇಕು, ಎಲ್ಲದರ ಮಾಹಿತಿಯನ್ನು ನೀಡ್ತೀನಿ. ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ನಾವು ಆಷಾಢ ಏಕಾದಶಿಯ ಮಹತ್ವವೇನು, ಹಾಗೆ ಯಾಕೆ ಆಚರಣೆ ಮಾಡಬೇಕು ಎಂಬುದರ ಮಾಹಿತಿಯನ್ನು ತಿಳಿಯೋಣ. ಆಷಾಢ ಏಕಾದಶಿಯ ಮಹಿಮೆಯನ್ನು ಮೊದಲು ಬ್ರಹ್ಮದೇವರು ತನ್ನ ಮಗನಾದ ನಾರದರಿಗೆ ಹೇಳಿದರಂತೆ, ಮತ್ತು ಅದರ ನಂತರ ಶ್ರೀಕೃಷ್ಣನು ಪಾಂಡವರಲ್ಲಿ ಹಿರಿಯನಾದಂತಹ ರಾಜ ಯುಧಿಷ್ಠಿರನಿಗೆ ಇದನ್ನು ವಿವರಿಸಿದರು. ಅಂದರೆ ಈ ಏಕಾದಶಿಯ ಮಹಿಮೆಯನ್ನು ವಿವರಿಸಿದರು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ವಿವರಿಸಲಾಗಿದೆ. ಪ್ರಾಚೀನ ಹಿಂದೂ ಗ್ರಂಥಗಳಾದ ಪದ್ಮಪುರಾಣ, ಹಾಗೆ ನಾರದ ಪುರಾಣ, ಬ್ರಹ್ಮಪುರಾಣ ಇತ್ಯಾದಿಗಳ ಪ್ರಕಾರ ಭಗವಾನ್ ವಿಷ್ಣುವು ಆಷಾಢ ಶುಕ್ಲ ಪಕ್ಷ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಪಕ್ಷ ಏಕಾದಶಿ, ಅಂದರೆ ಆಷಾಢ ಏಕಾದಶಿಯಿಂದ ಪ್ರಬೋಧಿನಿ ಏಕಾದಶಿಯವರೆಗೆ ನಿದ್ರಿಸುತ್ತಾನೆ ಅಂತ ಹೇಳಲಾಗುತ್ತೆ. ಹಾಗೆ ಯಾಕೆ ದೇವಶಯನಿ ಏಕಾದಶಿ ಎಂಬ ಹೆಸರಿನಿಂದ ಕರೀತಾರೆ ಅಂದರೆ, ಭಗವಾನ್ ಮಹಾವಿಷ್ಣುವು ಈ ಆಷಾಢ ಏಕಾದಶಿ ಎಂದು ಶೇಷನಾಗನ ಮೇಲೆ ನಿದ್ರಿಸಲು ಕ್ಷೀರಸಾಗರಕ್ಕೆ ಹೊರಡ್ತಾರಂತೆ. ಹಾಗೆ 4 ತಿಂಗಳುಗಳ ಕಾಲ ದೀರ್ಘ ನಿದ್ರೆಯನ್ನು ಮಾಡ್ತಾರೆ. ಹಾಗಾಗಿ ಇದನ್ನು ಚಾತುರ್ಮಾಸ ಅಂತ ಕರೆಯಲಾಗುತ್ತೆ. ಭಗವಾನ್ ಮಹಾವಿಷ್ಣುವಿನ 4 ತಿಂಗಳ ಕಾಲ ಈ ನಿದ್ರೆಯನ್ನು ಪೂರ್ಣಗೊಳಿಸಿದ ನಂತರ ಅವರು ಪ್ರಬೋಧಿನಿ ಏಕಾದಶಿ ಅಥವಾ ದೇವ ಉತ್ಥಾನಿ ಏಕಾದಶಿ ಅಂತ ಏನು ಹೇಳ್ತೀವಿ, ಆ ಅವಧಿಗೆ ಅವರು ಎಚ್ಚರಗೊಳ್ತಾರೆ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಯಾವುದೇ ಮಂಗಳಕರ ಕಾರ್ಯಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಇದನ್ನು ಮಾಡಲಾಗಲ್ಲ, ತಪ್ಪಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಅದಷ್ಟೇ ಅಲ್ಲದೆ ಈ ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ದಿನದಂದು ವೈಷ್ಣವ ಮಠಗಳಲ್ಲಿ ಬಿಸಿಯಾದ ಮುದ್ರೆಗಳನ್ನು ಧಾರಣೆಯನ್ನು ಮಾಡ್ತಾರೆ. ಈ ಸಂಪ್ರದಾಯವನ್ನು ತಪ್ತ ಮುದ್ರಾಧಾರಣ ಅಂತ ಕರೆಯಲಾಗುತ್ತೆ. ಈ ದೇವಶಯನಿ ಏಕಾದಶಿಯು ಅತ್ಯಂತ ಮಹತ್ವದ ಏಕಾದಶಿ ವ್ರತಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಮೊದಲ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಯಾರು ಮೊದಲಿಗೆ, ಅಂದರೆ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ನೀವೇನಾದರೂ ಸಂಕಲ್ಪವನ್ನು ಮಾಡಿಕೊಂಡ್ರೆ, ಅಥವಾ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ, ಈ ಏಕಾದಶಿಯಿಂದ ಆಚರಣೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಅದಷ್ಟೇ ಅಲ್ಲದೆ ಈ ಏಕಾದಶಿ ವ್ರತವನ್ನು ಸಂಪೂರ್ಣ ಬದ್ಧತೆಯಿಂದ ಆಚರಿಸುವ ಯಾರೇ ಆದರೂ ಅವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅವರು ಶಾಂತಿಯುತ ಜೀವನವನ್ನು ಹೊಂದ್ತಾರೆ. ಹಾಗೆ ಪ್ರಾಪಂಚಿಕ ಸುಖವನ್ನು ಅನುಭವಿಸಿದ ನಂತರ ಅವರು ಅಂತಿಮವಾಗಿ ಮೋಕ್ಷವನ್ನು ಕೂಡ ಪಡಿತಾರೆ ಅಂತ. ಇದೇ ಕಾರಣಕ್ಕೆ
ನಮಗೆ ಭಗವಂತ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಕೆಲವೊಂದಷ್ಟು ವ್ರತಗಳಾಗಿರ್ಬೋದು ಅಥವಾ ಪೂಜೆಗಳಾಗಿರ್ಬೋದು ಈ ರೀತಿ ಒಂದು ದಾರಿಯನ್ನು ಮಾಡಿಕೊಡ್ತಾನಂತೆ. ಹಾಗಾಗಿ ನಾವು ಇಷ್ಟೆಲ್ಲ ಮಹತ್ವವಿರುವಂತಹ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಈ ಏಕಾದಶಿ ಧಾರ್ಮಿಕವಾಗಷ್ಟೇ ಅಲ್ಲ, ವೈಜ್ಞಾನಿಕವಾಗೂ ಕೂಡ ಬಹಳ ಒಳ್ಳೆಯದು. ಯಾಕಂದರೆ ಈ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ದೇಹದಲ್ಲಿ ಒಂದು ಕ್ಯಾನ್ಸರ್ ತೊಂದರೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲದರ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಗುಣ ಆಗುತ್ತೆ ಅಂತ ವೈಜ್ಞಾನಿಕವಾಗೂ ಕೂಡ ಸಾಬೀತಾಗಿದೆ. ಹಾಗಾಗಿ ನೀವು ಬೇರೆ ದಿನಗಳಲ್ಲಿ ಉಪವಾಸವನ್ನು ಆಚರಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲದಕ್ಕಿಂತ ಈ ಏಕಾದಶಿಯಲ್ಲಿ ಆಚರಣೆ ಮಾಡಿ. ಮಹತ್ವವನ್ನು ತಿಳಿದ ಮೇಲೆ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಬೇಕು, ಹಾಗೆ ಏಕಾದಶಿ ತಿಥಿ ಯಾವಾಗ ಇದೆ ಅಂತ ಈಗ ತಿಳಿಯೋಣ. 2024ರ ಆಷಾಢ ಏಕಾದಶಿ ಅಥವಾ ಈ ದೇವಶಯನಿ ಏಕಾದಶಿಯ ತಿಥಿ ಮತ್ತು ಸಮಯ ಹಾಗೆ ಪೂಜಾ ಮುಹೂರ್ತ ಬಂದು ಏಕಾದಶಿ ತಿಥಿ ಪ್ರಾರಂಭ ಆಗೋದು ಜುಲೈ 16ನೇ ತಾರೀಕು ರಾತ್ರಿ 8:34ಕ್ಕೆ. 16ನೇ ತಾರೀಕು ಅಂದರೆ ನಾಳೆ ಮಂಗಳವಾರ. ಇನ್ನು ಏಕಾದಶಿ ತಿಥಿ ಮುಕ್ತಾಯ ಆಗೋದು ಜುಲೈ 17ನೇ ತಾರೀಕು ಅಂದರೆ ಬುಧವಾರ ರಾತ್ರಿ 9:03ಕ್ಕೆ. ನಾವು ಸೂರ್ಯೋದಯದ ಅನುಗುಣವಾಗಿ ಸೂರ್ಯೋದಯ ಜುಲೈ 17ನೇ ತಾರೀಕು ಬೆಳಗ್ಗೆ 5:55ರಿಂದ ಇದೆ. ಹಾಗೆ ಏಕಾದಶಿ ತಿಥಿ ರಾತ್ರಿ ಅಂದರೆ ಜುಲೈ 16ನೇ ತಾರೀಕು ಪ್ರಾರಂಭ ಆಗಿದೆ. ಹಾಗಾಗಿ ನಾವು ಸೂರ್ಯೋದಯನ ಲೆಕ್ಕವನ್ನು ತೆಗೆದುಕೊಂಡು 17ನೇ ತಾರೀಕೆ ಅಂದರೆ ಬುಧವಾರನೇ ಆಚರಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಪಾರಣ ಸಮಯ ಏನು, ಯಾವಾಗ ಉಪವಾಸವನ್ನು ಮುರಿಬೇಕು ಅಂದರೆ ಜುಲೈ 18ನೇ ತಾರೀಕು ಬೆಳಗ್ಗೆ 5:55ರಿಂದ 8:34 ಅಂದರೆ ಬೆಳಗ್ಗೆ 8:34ರ ಒಳಗೆ ನಾವು ಉಪವಾಸವನ್ನು ಅಂತ್ಯವನ್ನು ಮಾಡಿಕೊಳ್ಬೇಕು. ಇದು ಪಾರಣದ ಒಂದು ಸಮಯ ಆಗಿದೆ. ಹಾಗೆ ನಾನು ಬುಧವಾರ ಬಹಳ ವಿಶೇಷವಾದಂತಹ ಅಮೃತ ಸಿದ್ಧಿ ಯೋಗ ಇದೆ ಅಂತ ಹೇಳಿದ್ದೆ. ಇದು ಯಾವಾಗ ಪ್ರಾರಂಭವಾಗುತ್ತೆ, ಏನು ಸಮಯ ಇದೆ ಅಂದರೆ 6:15ಕ್ಕೆ ಅಂದರೆ 17ನೇ ತಾರೀಕು ಬುಧವಾರ 6:15ರಿಂದ 18ನೇ ತಾರೀಕು 3:12 ಬೆಳಗಿನ ಜಾವದವರೆಗೂ ಕೂಡ ಅಮೃತ ಸಿದ್ಧಿ ಯೋಗ ಇದೆ. ಹಾಗಾಗಿ ತಪ್ಪದೆ ನೀವು, ಅದರಲ್ಲೂ ಅನುರಾಧ ನಕ್ಷತ್ರ ಮಹಾನಕ್ಷತ್ರದಲ್ಲಿ ಇದೆ, ಹಾಗಾಗಿ ತಪ್ಪದೆ ಏಕಾದಶಿ ಆಚರಣೆಯನ್ನು ಮಾಡಿ ಅಮೃತ ಸಿದ್ಧಿ ಯೋಗದಲ್ಲಿ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ದೇವಶಯನಿ ಏಕಾದಶಿಯ ವ್ರತ ಅಥವಾ ಪೂಜಾ ವಿಧಿ ಏನು, ವಿಧಾನ ಏನು ಅಂತ ನೋಡಿದ್ರೆ, ಈ ಏಕಾದಶಿಯಂದು ವಿಷ್ಣುವಿನ 7ನೇ ಅವತಾರವಾದಂತಹ ಶ್ರೀರಾಮನ ಒಂದು ಗೌರವಾರ್ಥವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಶ್ರೀರಾಮನ ಅವತಾರವನ್ನು ಕೂಡ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಪೂಜಾ ವಿಧಾನಕ್ಕೆ ಬಂದರೆ ಯಾವಾಗಲೂ ಅಷ್ಟೇ ನಿಯಮಿತವಾಗಿ ಅಂದರೆ ಯಾವಾಗಲೂ ಏಕಾದಶಿಯಲ್ಲಿ ಹೇಗೆ ನೀವು ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿಕೊಳ್ಬೇಕು. ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಶ್ರೀಕೃಷ್ಣನ ಪೂಜೆ ಆಗಿರಬಹುದು ಅಥವಾ ಶ್ರೀ ಮಹಾವಿಷ್ಣುವಿನ ಪೂಜೆ ಆಗಿರಬಹುದು ಅಥವಾ ಶ್ರೀರಾಮನ ಪೂಜೆ ಆಗಿರಬಹುದು, ಒಟ್ಟಿನಲ್ಲಿ ವಿಷ್ಣುವಿನ ಅವತಾರದ ಯಾವುದೇ ಒಂದು ಫೋಟೋ ವಿಗ್ರಹಗಳಿದ್ರೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಹಾಗೆ ಇದರಲ್ಲೂ ಶ್ರೀರಾಮನಿಗೆ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಈ ಒಂದು ಏಕಾದಶಿ ಇನ್ನೂ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ತಪ್ಪದೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ, ಹಾಗೆ ತುಪ್ಪದ ದೀಪಗಳನ್ನು ತಪ್ಪದೆ ಹಚ್ಚಿ. ಇನ್ನು ಏಕಾದಶಿ ಉಪವಾಸದ ವಿಚಾರಕ್ಕೆ ಬಂದರೆ, ಏಕಾದಶಿ ಉಪವಾಸ ಬಂದು ದಶಮಿ ರಾತ್ರಿಯಿಂದನೇ ಶುರುವಾಗುತ್ತೆ. ರಾತ್ರಿಯಿಂದನೇ ನೀವು ಅನ್ನವನ್ನು ಸೇವನೆಯನ್ನು ಮಾಡಬಾರ್ದು. ಇನ್ನು ಮುಖ್ಯವಾಗಿ ಹೇಳೋದಾದರೆ ಏಕಾದಶಿ ಅಂದರೆ ಉಪವಾಸ ಇರೋದು ಅಂತ ಅರ್ಥ ಅಲ್ವಾ. ನಮಗೆ ಉಪವಾಸ ಇರೋಕ್ಕೆ ಆಗಲ್ಲ, ನಾವು ಈಗ ಮುದ್ದೆ ತಿನ್ಬೋದಾ ಅಥವಾ ಉಪ್ಪಿಟ್ಟು ತಿನ್ಬೋದಾ, ಏನು ತಿನ್ಬೋದು ಅಂತ ತುಂಬ ಜನ ಕೇಳ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ಉಪವಾಸ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ನಾವು ಯಾವುದೇ ಆಹಾರಗಳನ್ನು ಸೇವನೆಯನ್ನು ಮಾಡಬಾರ್ದು. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಕನಿಷ್ಠ 1 ದಿನವಾದರೂ ನಾವು ಅದಕ್ಕೆ ಬ್ರೇಕ್ ಅಂತ ಏನು ಹೇಳ್ತೀವಿ, ಅಂದರೆ ಅದಕ್ಕೆ ಆರಾಮವನ್ನು ಕೊಡಬೇಕು ಅಂತ ಇದರರ್ಥ. ಹಾಗಾಗಿ ನಾವು ಬೇರೆ ದಿನಗಳಲ್ಲಿ ಆಚರಣೆ ಮಾಡುವುದಕ್ಕಿಂತ ಈ ಏಕಾದಶಿಯಲ್ಲಿ ಆಚರಣೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಅದರಲ್ಲೂ ನೀವು ವೈಜ್ಞಾನಿಕವಾಗೂ ಕೂಡ ಗಮನಿಸಿ ನೋಡಿ.
ಯಾಕಂದರೆ ಏಕಾದಶಿಯಲ್ಲಿ ಯಾವ ಯಾವ ಆಹಾರಗಳನ್ನ ತಿನ್ನಬಾರ್ದು ಅಂತಾರೆ. ಅನ್ನವನ್ನು ಖಂಡಿತವಾಗ್ಲೂ ತಿನ್ನಬಾರ್ದು, ಹಾಗೆ ಕಾಳುಗಳನ್ನು ಕೂಡ, ಧಾನ್ಯಗಳನ್ನು ಕೂಡ ತಿನ್ನಬಾರ್ದು ಅಂತ. ಯಾಕೆ ಅಂತ ನೋಡಿದ್ರೆ ಇದೆಲ್ಲವೂ ಕೂಡ ಹೆಚ್ಚಿನ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಚಂದ್ರನು ಏಕಾದಶಿಯಲ್ಲಿ ಚಂದ್ರನ ಒಂದು ಪ್ರಭಾವ ಏನಿರುತ್ತೆ ಅದು ಹೆಚ್ಚಾಗಿ ನೀರಿನ ಮೇಲೇ ಏರ್ಪಟ್ಟಿರುತ್ತೆ ಅಂತ ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾವು ಇಂಥ ಆಹಾರಗಳನ್ನು ತೆಗೆದುಕೊಂಡಾಗ ಚಂದ್ರನ ಪರಿಣಾಮ ನಮ್ಮ ಮೇಲೆ ಪ್ರತಿಕೂಲವಾಗಿ ಬೀಳುತ್ತೆ. ಹಾಗಾಗಿಯೇ ಇಂತಹ ಆಹಾರಗಳನ್ನು ಸೇವನೆಯನ್ನು ಮಾಡಬಾರ್ದು ಅಂತ. ನೀವು ಅದನ್ನು ಬಿಟ್ಟು ಟೀ ಕಾಫಿ ತಗೊಂಡು ಅಥವಾ ಬೇರೆ ಒಂದು ಪದಾರ್ಥಗಳನ್ನು ಅಥವಾ ತಿಂಡಿಯ ರೂಪದಲ್ಲಿ ತೆಗೆದುಕೊಂಡು ಕೆಲವರು ಮಾಡ್ತಾರೆ. ಯಾಕಂದರೆ ಅವರ ಅನಿವಾರ್ಯ, ಯಾಕಂದರೆ ಅವರಿಗೆ ಕೆಲಸಕ್ಕೆ ಹೋಗೋದಿರುತ್ತೆ, ಹಾಗೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಮತ್ತು ನಮ್ಮ ಜೀವನ ಶೈಲಿ ಏನಿದೆ ಅದು ಬಹಳಷ್ಟು ಬದಲಾವಣೆಗಳು ಕೂಡ ಆಗಿದೆ. ಹಾಗಾಗಿಯೇ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಏನನ್ನು ಬೇಕಾದರೂ ತಗೊಳ್ಳಿ, ಆದರೆ ಅಕ್ಕಿ, ಧಾನ್ಯ ಇಂತಹ ವಸ್ತುಗಳನ್ನು, ಟೀ ಕಾಫಿ ಕೂಡ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೇ ವ್ರತಾಚರಣೆಗಳನ್ನು ಮಾಡಿದಾಗ ನಮಗೆ ಅನುಕೂಲ ಆಗಬೇಕು, ಅದರಿಂದ ಅನಾನುಕೂಲ ಆಗಬಾರ್ದು ಅಲ್ವಾ? ಹಾಗಾಗಿ ನೀವು ಅಷ್ಟೇ ಟೀ ಕಾಫಿಗಳಾಗಿರ್ಬೋದು ಅಥವಾ ಬೇರೆ ರೀತಿಯ ತಿಂಡಿಗಳನ್ನು ತಿನ್ನಬೇಡಿ. ಬದಲಾಗಿ ಹಣ್ಣುಗಳ ಸೇವನೆಯನ್ನು ಮಾಡಿ, ಅಥವಾ ಹಣ್ಣಿನ ರಸದ ಸೇವನೆಯನ್ನು ಮಾಡಿ, ಹಾಲನ್ನು ಕೂಡ ತೆಗೆದುಕೊಳ್ಬಹುದು. ಅಂದರೆ ನೀವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಕೂಡ ಅದರ ಬಗ್ಗೆ ಕೂಡ ಗಮನ ಕೊಡಬೇಕು. ಹಾಗಾಗಿ ಒಂದು ಸಲಹೆ ಕೊಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದನ್ನು ನೀವು ಉಪವಾಸ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲವನ್ನ ತಿಂದು ಅದು ಉಪವಾಸ ಆಗಲ್ಲ. ಆದರೆ ಬದಲಾಗಿ ನಾವು ಏಕಾದಶಿಯ ಗೌರವಾರ್ಥವಾಗಿ, ಅಂದರೆ ಏಕಾದಶಿಯಲ್ಲಿ ಏನು ಆಚರಣೆಯನ್ನು ಹೇಳಿದ್ದಾರೆ ಅದಷ್ಟನ್ನು ಕೂಡ ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಆಗಲ್ಲ. ಆದರೆ ನನಗೆ ಏನಾಗುತ್ತೆ, ನನ್ನ ಯಥಾಶಕ್ತಿ ಏನಾಗುತ್ತೆ, ನಾನು ಅದಕ್ಕೆ ಗೌರವವನ್ನು ಕೊಟ್ಟು ಯಾವ ಆಹಾರವನ್ನು ತಿನ್ನಬೇಡಿ ಅಂತ ಹೇಳ್ತಾರೆ ಆಹಾರವನ್ನು ಸೇವನೆಯನ್ನು ಮಾಡಲ್ಲ ಅಂತ ಹೇಳ್ಕೊಳ್ಬೇಕಿದ್ರೆ ನೀವು ನಿಮ್ಮ ಅನುಕೂಲಕ್ಕಾಗಿ ನೀವು ಫಲಹಾರವನ್ನು ಸೇವನೆಯನ್ನು ಮಾಡ್ಕೊಳ್ಬಹುದು. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥವನ್ನು ಸೇವನೆಯನ್ನು ಮಾಡಬಾರ್ದು. ಹಾಗೆ ಮಾಂಸಾಹಾರ ಅಂತೂ ಸಂಪೂರ್ಣವಾಗಿ ನಿಷಿದ್ಧ. ಉಪ್ಪಿನ ಪದಾರ್ಥವನ್ನು ಕೂಡ ನಿಷಿದ್ಧ, ಉಪ್ಪು ಹಾಕಿ ಮಾಡಿರುವಂಥ ಆಹಾರವು ಕೂಡ ನಿಷಿದ್ಧ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಉಪಹಾರಕ್ಕೆ ನೀವೇನಾದರೂ ಬಳಸ್ಕೋತೀನಿ ಅಂದರೆ ಉಪ್ಪಿನ ಬದಲಾಗಿ ಬೇಕಿದ್ರೆ ನೀವು, ಅಂದರೆ ಈ ಬಿಳಿ ಉಪ್ಪಿನ ಬದಲಾಗಿ ಸೈಂಧವ ಲವಣವನ್ನು ಬೇಕಿದ್ರೆ ಬಳಸ್ಕೊಳ್ಬಹುದು. ಬಿಳಿ ಉಪ್ಪನ್ನು ಹಾಕ್ಕೊಳ್ಬೇಡಿ. ವೈಜ್ಞಾನಿಕವಾಗೂ ಕೂಡ ಈ ಏಕಾದಶಿ ಆಚರಣೆ ಮಾಡಿದ್ರೆ ದೇಹದ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಧಾರ್ಮಿಕವಾಗಿ ನೋಡಿದ್ರೂ ಕೂಡ ನಮಗೆ ದೇವರು ಪ್ರಾಪಂಚಿಕ ಸುಖದ ಜೊತೆಗೆ ಮೋಕ್ಷವನ್ನು, ಅಂದರೆ ನಾವು ಇದ್ದಾಗಲೂ ಕೂಡ ನಮಗೆ ಒಂದು ಸುಖವನ್ನು ಕೊಡ್ತಾನೆ ಬದುಕೋಕೆ, ಹಾಗೆ ನಾವು ಸತ್ತ ನಂತರವೂ ಕೂಡ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಅನ್ನೋದಾದರೆ ಯಾಕೆ ನಾವು ಏಕಾದಶಿ ಆಚರಣೆಯನ್ನು ಮಾಡಬಾರ್ದು ಅಲ್ವಾ? ಇದನ್ನು ತಿಳ್ಕೊಂಡು ನೀವು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಇದೊಂದೇ ಏಕಾದಶಿಯಲ್ಲ, ಪ್ರತಿ ಏಕಾದಶಿ ಆಚರಣೆಯನ್ನು ಮಾಡಿ. ಸರಳವಾಗಿ ಏನನ್ನೂ ಖರ್ಚು ಮಾಡದೆ ಒಂದು ವ್ರತವನ್ನು ಮಾಡಿ ಅಪಾರವಾದಂತಹ ಪುಣ್ಯ ಪಡೆಯುವಂತಹ ವ್ರತ ಏನಾದರೂ ಇದ್ದರೆ ಅದು ಈ ಏಕಾದಶಿ ವ್ರತ. ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ನೀನು ಯಾವುದೇ ಹಣವನ್ನು ಖರ್ಚು ಮಾಡದೆ, ಏನನ್ನು ಕೂಡ ತಿನ್ನದೆ ಆರಾಮವಾಗಿರು ಅಂತ ಹೇಳುವ ಒಂದೇ ಒಂದು ವ್ರತ ಏನಾದರೂ ಇದ್ದರೆ ಅದು ಏಕಾದಶಿ. ಹಾಗಾಗಿ ಇದರ ಸಂಪೂರ್ಣ ಒಂದು ಪ್ರಯೋಜನ ಏನಿದೆ ಅದನ್ನು ನೀವು ಪಡ್ಕೊಳ್ಳಿ. ಹಾಗಿದ್ರೆ ಉಪವಾಸದಲ್ಲಿ ಆಹಾರದ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಪೂಜೆಯನ್ನು ಅಷ್ಟೇ ನಿಮ್ಮ ಯಥಾಶಕ್ತಿ ನೀವು ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟೇ ಹೂವನ್ನು ತಂದು ಸ್ವಾಮಿಗೆ ಏರಿಸಬೇಕು ಅಥವಾ ಇಷ್ಟೇ ಒಂದು ಪೂಜೆಯನ್ನು ಮಾಡಬೇಕು ಅಂತ ನಿಯಮ ಇಲ್ಲ. ನೀವು ಒಂದು ದಳ ತುಳಸಿ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಒಂದು ದೀಪವನ್ನು ಹಚ್ಚಿ ಕೂಡ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು. ಇನ್ನು ದ್ವಾದಶಿ ದಿನ ತಪ್ಪದೆ ನೀವೇನು ಉಪವಾಸವನ್ನು ಆಚರಣೆ ಮಾಡ್ತೀರಾ ಅಥವಾ ಯಾವುದೇ ಒಂದು ಫಲಹಾರವನ್ನು ಸೇವನೆ ಮಾಡಿಕೊಂಡು ನೀವು ಆಚರಣೆಯನ್ನು ಮಾಡಿದ್ರೂ ಕೂಡ ದ್ವಾದಶಿ ದಿನ ಬೆಳಗ್ಗೆ ಹೇಳಿದಂತಹ ಸಮಯದಲ್ಲೇ ನೀವು ಅನ್ನವನ್ನು, ಅಂದರೆ ಪಾರಣವನ್ನು ಮಾಡಿಕೊಳ್ಳೇಬೇಕು. ಆಗ ಅಷ್ಟೇ ಮಾತ್ರ ನಿಮಗೆ ಏಕಾದಶಿಯ ಒಂದು ಫಲ ಸಿಗೋದು. ಹಾಗೆ ಈ ಬಾರಿ ದಾನಕ್ಕೆ, ಯಾವಾಗಲೂ ಅಷ್ಟೇ ಏಕಾದಶಿಯಲ್ಲಿ ದಾನಕ್ಕೆ ಬಹಳ ಮಹತ್ವವಿದೆ. ಈ ಬಾರಿ
ಈ ದೇವಶಯನಿ ಏಕಾದಶಿ ದಿನ ದೀಪದಾನಕ್ಕೆ ಬಹಳ ಅತ್ಯಂತ ಮಹತ್ವವಿದೆ. ಹಾಗಾಗಿ ನೀವು ದೀಪದ ದಾನವನ್ನು ಮಾಡ್ಬೋದು. ಯಾವುದೇ ಆಗಲಿ, ಮಣ್ಣಿನ ದೀಪ ಆದರೂ ಕೂಡ ಅಷ್ಟೇ, ಅಥವಾ ನಿಮ್ಮ ಯಥಾಶಕ್ತಿ ಯಾವ ದೀಪದ ಒಂದು ದಾನ ಆಗಿರುತ್ತೆ ಆ ದೀಪದ ದಾನವನ್ನು ಮಾಡಿ. ಹಾಗೆ ಬರೀ ದೀಪವನ್ನು ಕೊಡಬೇಡಿ, ದೀಪದ ಜೊತೆಗೆ ಒಂದು 10 ರೂಪಾಯಿ ಚಿಕ್ಕ ಪ್ಯಾಕೆಟ್ ತುಪ್ಪದ ಒಂದು ಪ್ಯಾಕೆಟ್ ಆದರೂ ಕೂಡ ಜೊತೆಗೆ ಇಟ್ಟು ದೀಪದಾನವನ್ನು ಮಾಡಿ. ಹಾಗೆ ದೀಪದಾನವನ್ನು ಮಾಡಬೇಕಾದ್ರೆ ನೀವು ದೇವರಿಗೆ ದೀಪ ಏನು ನೀವು ದಾನ ಮಾಡಬೇಕು ಅದನ್ನು ಇಟ್ಟು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ದೀಪದಾನವನ್ನು ಮಾಡಿ. ಹಾಗೆ ತುಳಸಿಯನ್ನು ಇಟ್ಟೇ ದಾನವನ್ನು ಮಾಡಿ, ಆಗ ಮಾತ್ರ ನಿಮಗೆ ದಾನದ ಫಲ ಸಿಗೋದು. ಇನ್ನು ಪೂಜೆ ಎಲ್ಲ ಆಯಿತು, ಇನ್ನು ದಾನ ಏನು ಕೊಡಬೇಕು ಅಂತ ತಿಳಿಸ್ಕೊಟ್ಟೆ. ಹಾಗೆ ಯಾವ ಮಂತ್ರವನ್ನು ಕೂಡ ಹೇಳ್ಬೋದು ಅಂತ ಹೇಳಿಕೊಟ್ಟೆ. ಅದಕ್ಕೂ ಬಿಟ್ಟು ಪ್ರತ್ಯೇಕವಾಗಿ ಯಾವ ಸರಳವಾಗಿ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಬಹಳ ಶ್ರೇಷ್ಠ ಅಂದರೆ, ಈ ಬಾರಿ ಈ ಶ್ರೀರಾಮನ ಒಂದು ಗೌರವಾರ್ಥವಾಗಿ ನಾವು ಈ ಆಚರಣೆ ಅಂದರೆ ಈ ಏಕಾದಶಿಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಹಾಗಾಗಿ ಚಿಕ್ಕದಾದಂಥ ಶ್ರೀರಾಮನ ಸ್ತೋತ್ರವನ್ನು ತಿಳಿಸ್ಕೊಡ್ತೀನಿ, ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ಶ್ರೀರಾಮ ರಾಮ ರಾಮೇತಿ ಈ ಮಂತ್ರವನ್ನು, ಈ ರಾಮರಕ್ಷಾ ಮಂತ್ರವನ್ನು ಹೇಳ್ಕೊಂಡ್ರೆ ಮಹಾವಿಷ್ಣುವಿನ ಒಂದು ಸಹಸ್ರನಾಮವನ್ನು ಹೇಳಿದಷ್ಟು ಫಲವೂ ಕೂಡ ಸಿಗುತ್ತೆ, ಜೊತೆಗೆ ಶ್ರೀರಾಮನ ಒಂದು ನಾಮಸ್ಮರಣೆಯನ್ನು ಮಾಡಿದಾಗಲೂ ಕೂಡ ಆಗುತ್ತೆ. ಹಾಗಾಗಿ ಈ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಿಗೆ ಗೊತ್ತಿಲ್ಲ ಅವರು ಈ ಮಂತ್ರವನ್ನು ಕಲಿತ್ಕೊಂಡು ಹೇಳಿ. ಶ್ರೀರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು 3 ಬಾರಿ ಹೇಳಿದರೂ ಕೂಡ ಸಾಕು. ನಿಮಗೆ ಒಂದು ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲ ದೊರಕುತ್ತೆ ಅಂತ ಈಶ್ವರನೇ ಪಾರ್ವತಿ ದೇವಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮನ ಒಂದು ನಾಮಸ್ಮರಣೆಯನ್ನು ಮಾಡಿದಾಗಲೂ ಕೂಡ ಆಗುತ್ತೆ, ಹಾಗೆ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳಿದಾಗೆ ಆಗುತ್ತೆ. ಇನ್ನು ಸಾಧ್ಯ ಆದರೆ ತಪ್ಪದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ನೀವು 16 ಬಾರಿ ಹೇಳ್ಕೊಳ್ಬೇಕು. ಇದೆಲ್ಲರಿಗೂ ಗೊತ್ತಿರುವಂತಹ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು 16 ಬಾರಿ ಹೇಳ್ಕೊಂಡ್ರೆ ಇನ್ನೂ ಅತ್ಯುತ್ತಮ. ಯಾಕಂದರೆ ಈ ಬಾರಿ ಈ ಏಕಾದಶಿ ಶ್ರೀರಾಮನ ಒಂದು ಅವತಾರವನ್ನು ಕೂಡ ಪೂಜಿಸ್ದಂಗೆ ಆಗುತ್ತೆ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಮಂತ್ರವನ್ನು ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಕಡೆಯದಾಗಿ ಬರೋದಾದರೆ ವ್ರತಕತೆ. ಈ ಏಕಾದಶಿಯ ಪಾರಣಕ್ಕೆ ಎಷ್ಟು ಮಹತ್ವವಿದೆ, ಏಕಾದಶಿಯ ಉಪವಾಸಕ್ಕೆ ಎಷ್ಟು ಮಹತ್ವವಿದೆ, ಹಾಗೆ ಈ ಏಕಾದಶಿಯಲ್ಲಿ ವ್ರತಕಥೆಯನ್ನು ಕೂಡ ಕೇಳಿದ್ರೂ ಕೂಡ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಈ ದೇವಶಯನಿ ಏಕಾದಶಿಯ ವ್ರತಕಥೆಯನ್ನು ಈಗ ಕೇಳೋಣ ಬನ್ನಿ. ದೇವಶಯನಿ ಏಕಾದಶಿ ವ್ರತಕಥೆ. ಆಷಾಢ ಮಾಸ ಶುಕ್ಲ ಪಕ್ಷದಲ್ಲಿ ಆಚರಿಸಬೇಕಾದಂತಹ ಏಕಾದಶಿ ಉಪವಾಸದ ಬಗ್ಗೆ ರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೇಳಿದಾಗ ಶ್ರೀಕೃಷ್ಣನು ಈ ಕೆಳಗಿನಂತೆ ಪ್ರತಿಕ್ರಿಯಿಸ್ತಾರಂತೆ. ಓ ರಾಜನೇ, ಆಷಾಢ ಮಾಸದ ಶುಕ್ಲ ಪಕ್ಷದಂದು ಬರುವಂತಹ ಏಕಾದಶಿಯ ಹೆಸರು ಶಯನಿ ಏಕಾದಶಿ. ಈ ನಿರ್ದಿಷ್ಟ ಏಕಾದಶಿಯು ಅದರ ಮಹತ್ವವನ್ನು ವಿವರಿಸಲು ಅನುಮತಿಸಿ ಮತ್ತು ಅದರ ಅನುಯಾಯಿಗಳಿಗೆ, ಅಂದರೆ ಯಾರು ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಸ್ವರ್ಗ ಮತ್ತು ಮೋಕ್ಷದ ಪ್ರವೇಶವನ್ನು ನೀಡುತ್ತೆ ಅಂತ ಹೇಳ್ತಾರಂತೆ ಕೃಷ್ಣ ಪರಮಾತ್ಮ. ಇದು ಎಲ್ಲ ಪಾಪಗಳನ್ನು ನಿರ್ಮೂಲನೆ ಮಾಡುತ್ತದೆ ಮತ್ತು ಅತ್ಯಂತ ಮಂಗಳಕರವಾದ ಉಪವಾಸವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಆಷಾಢ ಶುಕ್ಲ ಪಕ್ಷದ ಶಯನಿ ಏಕಾದಶಿಯ ದಿನದಂದು ವಿಷ್ಣುವನ್ನು ಕಮಲದ ಹೂಗಳಿಂದ ಪೂಜಿಸುವ ಮತ್ತು ಏಕಾದಶಿಯೆಂದು ಅತ್ಯುತ್ತಮವಾದ ಉಪವಾಸವನ್ನು ಮಾಡುವವರು ಎಲ್ಲ 3 ಲೋಕಗಳನ್ನು ಮತ್ತು ಎಲ್ಲ 3 ಶಾಶ್ವತ ದೇವತೆಗಳನ್ನು ಗೌರವಿಸುತ್ತಾರೆ ಅಂತ ಹೇಳ್ತಾರಂತೆ. ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮನು ಮುಖ್ಯವಾಗಿ ಹೇಳ್ತಾರಂತೆ, ಈ ಹರಿಶಯನಿ ಏಕಾದಶಿಯ ಸಮಯದಲ್ಲಿ ನನ್ನ ಒಂದು ರೂಪ ಏನಿರುತ್ತೆ ಅದು ರಾಜ ಬಲಿ ಇರ್ತಾನಲ್ಲ ಅವರ ನಿವಾಸದಲ್ಲಿ ನೆಲೆಸಿದೆ. ಹಾಗೆ ಇದಕ್ಕೆ ವಿರುದ್ಧವಾಗಿ ನನ್ನ ಇನ್ನೊಂದು ರೂಪವು ಕಾರ್ತಿಕ ಮಾಸದಲ್ಲಿ ಮುಂಬರುವಂತಹ ಏಕಾದಶಿಯವರೆಗೂ ಕೂಡ ಕ್ಷೀರಸಾಗರದ ಶೇಷನಾಗನ ಹಾಸಿಗೆ ಮೇಲೆ ಇರುವಂತಹ ರೂಪವು ನಂದು ಅಲ್ಲಿರುತ್ತೆ ಅಂತ ಹೇಳ್ತಾರಂತೆ. ಆದ್ದರಿಂದ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಶ್ರದ್ಧೆಯಿಂದ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರಂತೆ. ಬ್ರಹ್ಮದೇವರು ದೇವರ್ಷಿ ನಾರದರಿಗೆ ಈ ಏಕಾದಶಿ ವ್ರತದ ಆಚರಣೆ ಹಾಗೆ ಮಹತ್ವ ಮತ್ತು ವ್ರತಕಥೆಯನ್ನು ವಿವರಿಸ್ತಾರಂತೆ. ಸತ್ಯಯುಗದಲ್ಲಿ ಮಾಂಧಾತ ಎಂಬ ಪ್ರಬಲ ಚಕ್ರವರ್ತಿ ಅವನ ರಾಜ್ಯವನ್ನು ಸುಭೀಕ್ಷದಿಂದ ಆಳ್ತಿರ್ತಾನೆ.
ಈ ಸಮಯದಲ್ಲೇ 3 ವರ್ಷಗಳ ಕಾಲ ಬರಗಾಲದಿಂದ ಅವರ ಭೂಮಿ ಬಹಳ ಭೀಕರತೆಯಿಂದ ಆವರಿಸುತ್ತೆ. ಈ ಬರಗಾಲದಿಂದ ಅವನ ರಾಜ್ಯದಲ್ಲಿ ಯಜ್ಞ ಆಗಿರ್ಬೋದು, ಹವನ, ಪೂಜೆ, ಪಿಂಡದಾನ, ಹಾಗೆ ಒಂದು ಪ್ರವಚನಗಳು, ಹಾಗೆ ಉಪವಾಸ, ಯಾವುದೇ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಎಲ್ಲವೂ ಕೂಡ ಇಳಿಮುಖವಾಗಲು ಪ್ರಾರಂಭ ಆಗುತ್ತೆ. ತನ್ನ ಜನರ ದುಃಖದಿಂದ ಇದನ್ನು ನೋಡಿದಂಥ ಮಾಂಧಾತ ಕಾಡಿಗೆ ಹೊರಟೋಗ್ತಾನಂತೆ. ಅಲ್ಲಿ ಯೋಚನೆ ಮಾಡ್ತಿರುವಾಗ ಅವನು ಬ್ರಹ್ಮನ ಮಗನಾದಂತಹ ಅಂಗೀರ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಮಾಂಧಾತನು ಋಷಿಯ ಮುಂದೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಕಾಡಿನಲ್ಲಿ ರಾಜನ ಉಪಸ್ಥಿತಿಯ ಬಗ್ಗೆ ಕುತೂಹಲಗೊಂಡಂತಹ ಋಷಿಯು ಅವನ ಅಲೆದಾಡುವಿಕೆಯ ಹಿಂದಿನ ಕಾರಣಗಳನ್ನು ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ರಾಜ ಹೇಳ್ತಾನೆ, ಓ ಪೂಜ್ಯ ಋಷಿಯೇ, ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧೆಯಿಂದ ಅನುಸರಿಸುತ್ತಿದ್ದರೂ ಕೂಡ ಯಾಕೆ ನನ್ನ ರಾಜ್ಯಕ್ಕೆ ಈ ಭೀಕರ ಕ್ಷಾಮ ಕಾಡಿದೆ? ಈ ದುರದೃಷ್ಟದ ಹಿಂದಿನ ಕಾರಣವೇನು? ದಯವಿಟ್ಟು ಹೇಳಿ ಅಂತ ಬೇಡ್ಕೊಳ್ತಾನೆ. ಆಗ ಋಷಿಯು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ನೀನು ಇದೆಲ್ಲವೂ ಮಾಡಿದರೂ ಕೂಡ ಒಬ್ಬ ಅಧರ್ಮೀಯನೊಬ್ಬ ನಿನ್ನ ರಾಜ್ಯದಲ್ಲಿ ತೀವ್ರವಾದಂಥ ತಪಸ್ಸು ಮಾಡ್ತಿದ್ದಾನೆ. ಈ ವ್ಯಕ್ತಿಯ ಈ ಕಾರ್ಯದಿಂದ ನಿನ್ನ ಜನರಿಗೆ ಒಂದು ತೊಂದರೆ ಉಂಟಾಗ್ತಿದೆ. ಇದನ್ನು ನೀನು ತಡೆ ಹಿಡಿಯುವವರೆಗೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ಹೇಳ್ತಾನೆ. ಆಗ ರಾಜನು ಹೇಳ್ತಾನೆ, ಓ ಋಷಿ ಮುನಿಯೇ, ತಪಸ್ಸಿನಲ್ಲಿ ನಿರತನಾದಂಥ ಒಬ್ಬನನ್ನು ಕೊಲ್ಲಲು ನನ್ನಿಂದ ಸಾಧ್ಯ ಇಲ್ಲ. ದಯವಿಟ್ಟು ಈ ಸಮಸ್ಯೆಯನ್ನು ಸರಿಪಡಿಸಲು ಪರ್ಯಾಯ ಪರಿಹಾರವನ್ನು ಸೂಚಿಸಿ ಅಂತ ಅವನ ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತಾನೆ. ಋಷಿಯು ಪ್ರತಿಕ್ರಿಯಿಸ್ತಾನೆ, ಓ ರಾಜ, ಅದು ನಿನ್ನ ಇಚ್ಛೆಯಾಗಿದ್ದರೆ ನೀನು ಆಷಾಢ ಮಾಸದ ಪ್ರಕಾಶಮಾನವಾದಂತಹ ಪದ್ಮ ಎಂದು ಕರೆಯಲ್ಪಡುವಂತಹ ಈ ಏಕಾದಶಿ ಉಪವಾಸವನ್ನು ಆಚರಿಸಿ, ಈ ಉಪವಾಸವು ನಿಮ್ಮ ರಾಜ್ಯಕ್ಕೆ ಮಳೆಯನ್ನು ತರುತ್ತದೆ ಮತ್ತು ನಿಮಗೆ ಸಂತೋಷವನ್ನು ತರುತ್ತದೆ. ನಿನ್ನ ಪ್ರಜೆಗಳು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಅಪೇಕ್ಷಿತ ಒಂದು ಸಾಧನೆ ಅಥವಾ ಅವರಿಗೆ ಮೋಕ್ಷವನ್ನು ಕೂಡ ಕೊಡುತ್ತದೆ ಈ ಏಕಾದಶಿ. ಹಾಗಾಗಿ ನೀನು ಮತ್ತು ನಿನ್ನ ರಾಜ್ಯ ಸಂಪೂರ್ಣವಾಗಿ ಈ ಏಕಾದಶಿ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾರಂತೆ. ಅವರ ಋಷಿಯ ಒಂದು ಸಲಹೆಯಂತೆ ರಾಜನು ತನ್ನ ನಗರಕ್ಕೆ ಹಿಂದಿರುಗಿ ಈ ಪದ್ಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಂತ ಏನು ಹೇಳ್ತೀವಿ, ಈ ಏಕಾದಶಿಯ ಉಪವಾಸವನ್ನು ವಿಧಿವತ್ತಾಗಿ ಆಚರಿಸ್ತಾರೆ. ಇದರ ಪರಿಣಾಮವಾಗಿ ಅವರ ರಾಜ್ಯದಲ್ಲಿ ಮಳೆಯು ಚೆನ್ನಾಗಾಗುತ್ತೆ, ಹಾಗೆ ಜನರಲ್ಲಿ ಸಂತೋಷವೂ ಕೂಡ ಮೂಡುತ್ತೆ. ಈ ಏಕಾದಶಿಯನ್ನು ಅತ್ಯಂತ ಮಹತ್ವದ ಏಕಾದಶಿ ಅಂತ ಇದರಿಂದಲೇ ಕರೆಯೋದು. ಹಾಗಾಗಿ ಯಾರು ಈ ದಿನದಂದು ಉಪವಾಸವನ್ನು ಆಚರಣೆ ಮಾಡಿ ಭಗವಾನ್ ವಿಷ್ಣುವನ್ನು ಪ್ರಸನ್ನಗೊಳಿಸ್ತಾರೆ, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಅವರ ಆಸೆಗಳು ಕೂಡ ನೆರವೇರಿ ಕಡೆಗೆ ಮೋಕ್ಷವು ಕೂಡ ಪಡೀತಾರೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.